ಕೂಟದ ಖಜಾಂಚಿ ಹರೀಶ್ ಅಜಯ್. ನಾನು ಹುಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಾನೇನಾದ್ರೂ ಇವತ್ತು ಈ ಒಂದು ಸ್ಥಾನದಲ್ಲಿ ಒಂದು ಹೆಸರು ಗಳಿಸ್ಲಿಕ್ಕೋ ಅಥವಾ ನನ್ನ ಪ್ರೀತಿಯ ವಕೀಲರೆಲ್ಲರೂ ನನಗೆ ಮತ ಹಾಕಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದಲ್ಲಿ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ನನ್ನ ಹಾಡಿನ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಆಶೀರ್ವಾದದ ಮೂಲಕ ಅಂತ ಹೇಳಲಿಕ್ಕೆ ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವತ್ತು ಏನ್ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ನಾವು ಆಯೋಜನೆ ಮಾಡಿದೀವಿ ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆ ಅನ್ನೋ ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು. ಜಾಗದ ಒಂದು ಸ್ವಲ್ಪ ಕೊರತೆ ಇರೋದ್ರಿಂದ ಮೇಲ್ ಯೂನಿಟ್ ಚಿಕ್ಕದಿದೆ, ಹಾಗಾಗಿ ಈ ಹಾಲ್ ತುಂಬಿದ್ದನ್ನು ನೀವು ನೋಡಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ಲರೂ ಹೇಳ್ತಾರೆ ವ್ಯಕ್ತಿ ಅಲ್ಲ ಶಕ್ತಿ ಅಂತ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ನಾಡಿನ ಭಾಷೆ, ಜಲ, ನೆಲ, ಯಾವುದೇ ಒಂದು ರಂಗ ಅಂತ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷೇತ್ರಕ್ಕೆ ಕೊಟ್ಟಿರುವಂತ ಕೊಡುಗೆ ಅದನ್ನ ನಾವು ಅವಿಸ್ಮರಣೀಯ, ಅದ್ಭುತ. ಯಾಕೆಂದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದಿದ್ರೆ ನಮಗ್ ಗೊತ್ತಿರೋ ಹಾಗೆ ತಪ್ಪು ಭಾವಿಸಬಾರ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭೂಮಿ ಮೇಲೆ ಏನು ಅವರು ದೈಹಿಕವಾಗಿ ಇಲ್ಲದೆ ಇರುವಂತ ದಿನದಿಂದ ಕಾವೇರಿಯ ನೀರನ್ನ ನಿಲ್ಲಿಸ್ಲಿಕ್ಕೆ ಹಾಗೇ ಇಲ್ವೇನೋ ಅರಿವನ್ನ. ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ರೆ ಕಾವೇರಿಯ ಇಶ್ಯೂ ಇವತ್ತಿಗೂ ಇರ್ತಾ ಇರ್ಲಿಲ್ಲ. ಕನ್ನಡ ನಾಡಿಗೆ ಮತ್ತು ಮಂಡ್ಯ ಜನತೆಗೆ ಅದ್ಭುತವಾದಂತಹ ಕಾವೇರಿಯ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಸದುಪಯೋಗವನ್ನ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಖಾಂತರ ಆಗ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಭಾಷೆಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಮತ್ತೆ ಏನು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತ ನಾವು ರಾಜ್ಕುಮಾರ್ ಅವ್ರನ್ನ ಕರಿತೀವಿ. ಈ ಒಂದು ಸಮಾಜಕ್ಕೆ ಅವರಿಂದ ಒಂದು ಸಂದೇಶ ಏನಂದ್ರೆ ಡಾಕ್ಟರ್ ರಾಜ್ಕುಮಾರೇ ಸಂದೇಶ. ಅವ್ರು ಕೈ ಎತ್ತಿದ್ರೆ ನಟನೆ, ಒಂದು ಕಾಲು ಈ ಕಡೆ ಇಟ್ರೆ ಅದು ನೃತ್ಯ ಇರ್ಬೋದು, ಅವರ ಧ್ವನಿ ಬಾಯಿ ಬಿಟ್ರೆ ಧ್ವನಿ ಅದು ಕೋಗಿಲೆ. ಹಾಗಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಏನು ಅಂದ್ರೆ ಕರ್ನಾಟಕ, ಕನ್ನಡ, ಭಾರತದಾದ್ಯಂತ ಒಂದು ಅವ್ರಿಗೆ ಸಿಕ್ಕಂತ ಪ್ರತಿಭೆಗೆ ಪುರಸ್ಕಾರಗಳು ಅದೆಷ್ಟು ಇನ್ನೂ ಕಡಿಮೆ ಅಂತ ನನ್ನ ಭಾವನೆ. ಅವರ ನಟನೆಗೆ ಮತ್ತು ಅವರ ಸರಳ ಸಜ್ಜನಿಕೆಗೆ ಭಾರತ ರತ್ನ ಕೊಟ್ಟರು ಕೂಡ ಚಿಕ್ಕದೆ. ಕಾರಣ ಅಮೆರಿಕ ಒಂದು ಸಂಸ್ಥಾನ ಕೆಂಟಕಿ ಕರ್ನಲ್ ಕೊಡುತ್ತೆ ಅಂದ್ರೆ ಇಡೀ ದೇಶಾದ್ಯಂತ ಯಾರು ಒಳ್ಳೆಯ ನಟನೆಗೆ ಹೆಸರುವಾಸಿ ಅಂತ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೊಡೆದಾಗ ಸಿಕ್ಕಂತ ಏಕೈಕ ಒಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ 40 ವರ್ಷ 50 ವರ್ಷ ಆದ್ರೂ ಕೆಂಟಕಿ ಕರ್ನಲ್ ಯಾರಿಗೂ ಕೊಡಕ್ಕಾಗಿಲ್ಲ. ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮೊದಲ ವಿಜೇತ ಅವರಾಗಿದ್ರು. ಅವ್ರಿಗೆ ಮೊದಲು ಬಂದ್ರು NT ರಾಮರಾವ್ ಕೊಡಿ ಅಂತೇಳಿ ಉದಾರತೆಯನ್ನ ಮೆರೆದಂತ ಸಾಕಾರ ಮೂರ್ತಿ ನಮ್ಮ ಅಣ್ಣವ್ರ ಬಗ್ಗೆ ತುಂಬಾ ಮಾತಾಡ್ಬೇಕು ಅಂದ್ರೆ ಸಾಕಾಗಲ್ಲ ನನಗೆ. ಯಾಕೆಂದ್ರೆ ನಾನು ಹುಟ್ಟು ಅಭಿಮಾನಿ. ನಾನು ಹೇಳದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಾ ಕುಟುಂಬದ ಸದಸ್ಯರು ಈ ಒಂದು ಏನು ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಅಪ್ಪು ಬಾಸ್ ಇರ್ಬೋದು, ಈ ಒಂದು ಕರ್ನಾಟಕಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ ಮತ್ತು ಅದ್ಭುತ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಬೇಕು ಅಂತ ಆಸೆ ಪಟ್ಟಾಗ ನಮ್ಮ ಅಧ್ಯಕ್ಷ ಅಂತ ನಿಜವಾಗ್ಲೂ ಸೂಪರ್ ಆಗಿ ಮಾಡೋಣ ಹರೀಶ್. ರಾಜ್ಕುಮಾರ್ ಮೇಲೆ ಯಾರಿಗಿಲ್ಲ ಪ್ರೀತಿ? ನಾನು ಆಗ್ಲೇ ಹೇಳ್ದಂಗೆ, ಯಾರು ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರನ್ನ ಪ್ರೀತಿಸಲ್ಲ ಅವನು ನಿಜವಾದ ಕನ್ನಡಿಗನಲ್ಲ. ನಾನು ಹೇಳೋದು ಪ್ರತಿ ಬೇರೆ ನಟರನ್ನ ನಾವು ಪ್ರೀತಿಸ್ಬೇಕು, ಆರಾಧಿಸ್ಬೇಕು, ಆದ್ರೆ ರಾಜ್ಕುಮಾರ್ ಅವರು ಒಂದು ದೈವ ಸಂಭೂತ, ಕನ್ನಡ ಭುವನೇಶ್ವರಿಯ ವರಪುತ್ರ. ಮೊನ್ನೆ ಯಾರೋ ಒಬ್ಬ ಮಹಿಳಾ ಸ್ವಾಮೀಜಿ ಅವ್ರು ಹೇಳಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮೀಜಿ ಅವರ ಒಂದು ಅಂಶ ಅಂತ ಹೇಳಿ. ಹಾಗಾಗಿ ಈ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಅವತರಣಿಕೆಯಲ್ಲಿ ಬಂದ ಮೂವಿ ಶ್ರೀ ರಾಘವೇಂದ್ರ ಮಹಾತ್ಮೆಯಲ್ಲಿ
ರಾಘವೇಂದ್ರ ಸ್ವಾಮಿಗಳ ಒಂದು ಏನು ಅದಕ್ಕೊಂದು ಪ್ರಖ್ಯಾತಿಯನ್ನ ತಂದ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರ ಒಂದು ಮೂವಿ ಕೂಡ ತುಂಬಾ ಸಾಕಾರ ಆಯ್ತು ಅಂತ ಹೇಳಿ ಆಕೆ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಈಗ ನಮ್ಮ ಸಾಹೇಬ್ರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದಂತೆ ಬಿಡಿ ಬಿಡಿಯಾಗಿ ಹೇಳಿದ್ರು ಅವರು, ರಾಜ್ಕುಮಾರ್ ಅಂದ್ರೆ ಏನು, ಈ ನಾಡಿಗೆ ಅವ್ರು ಕೊಟ್ಟಂತ ಕೊಡುಗೆ ಏನು, ನೆಲ ಇರ್ಬೋದು, ಜಲ ಇರ್ಬೋದು, ಭಾಷೆ ಇರ್ಬೋದು, ಮನುಷ್ಯನ ಜೀವನಕ್ಕೆ ಸಂದೇಶ ಇರ್ಬೋದು, ದಂಪತಿಗಳು ಹೇಗೆ ಬದುಕಬೇಕು, ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು, ಹೀಗೆ ಅದ್ಭುತವಾಗಿ ನಡೆಸ್ಕೊಟ್ಟಂತವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ನಾನಂತೂ ತುಂಬಾ ಹೆಮ್ಮೆ. ನಾನು ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಅವರ ಅಭಿಮಾನಿಯಾಗಿ ಉಳ್ಕೊಂತೀನಿ. ನನ್ನ ಎಲ್ಲಾ ಕುಟುಂಬವು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿಮಾನಿಗಳಾಗಿ ನಮ್ಮ ಒಂದು ಪ್ರೀತಿ, ನಮ್ಮ ಜೀವನಕ್ಕೆ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ಆ ದೇವರಲ್ಲಿ ನಾನು